ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾರ ಸಾಮ್ರಾಟ್ ನ್ಯೂಸ್. ನಾನು ನಿಮ್ಮ ನರ್ಸಿಂಗ್ ಸಾಮ್ರಾಟ್. ನಿನ್ನೆ ದಿನಾಂಕ 1 ಜೂನ್ 2026ರಂದು ಬೀದರ್ನ ಬರಿಷೆ ಹೋಟೆಲ್ನಲ್ಲಿ ಬೀದರ್ ಹಿರಿಯ ಕಲಾವಿದರು ಹಾಗೂ ನಿವೃತ್ತ ಅಧಿಕಾರಿಗಳಾದ ಬೀರು ಸಿಂಗ್ ಅವರ 62ನೇ ವರ್ಷದ ಹುಟ್ಟುಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಲಿತ್ತು. ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಬೀದರ್ನ ಹಿರಿಯ ಹೋರಾಟಗಾರರು ಹಾಗೂ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕರಾದ ಮಾರುತಿ ಬೋಧೆ ಉಪಸ್ಥಿತರಿದ್ದು, ಇದೇ ಸಂದರ್ಭದಲ್ಲಿ ಬೀದರ್ ಯುವ ಮುಖಂಡರಾದ ಸುರೇಶ್ ಕುಮಾರ್ ಜೋಜ್ನಕರ್, ಅಂಬಾದಾಸ್ ಚಕ್ರವರ್ತಿ, ನರ್ಸಿಂಗ್ ಸಾಮ್ರಾಟ್, ರಮೇಶ್ ಬಾಬು ಅಮ್ಲಾಪುರ್, ಶಿವಶರಣಪ್ಪ, ಬೀದರ್ ಹಿರಿಯ ಕಲಾವಿದರು ಹಾಗೂ ಇನ್ನೋರ್ವ ಕಲಾವಿದರಾದ ಸ್ವಾಮಿದಾಸ್ ಹಾಗೂ ಅರುಣ್ ಕುಮಾರ್, ಭಾಲ್ಕಿ ಸಾಮ್ರಾಟ್ ಮೆಲೋಡಿಸ್ ತಂಡದ ನಾಯಕರಾದ ಮಿಲಿಂದ್ ಕುಮಾರ್ ಕಾಂಬ್ಳೆ ಉಪಸ್ಥಿತರಿದ್ದರು ಹಾಗೂ ಬೀದರ್ನ ಎಲ್ಲಾ ಕಲಾವಿದರು ಈ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಆಗಮಿಸಿದರು. ಇದೇ ಸಂದರ್ಭದಲ್ಲಿ ಬೀರು ಸಿಂಗ್ ಅವರ ಆತ್ಮೀಯರು, ಸ್ನೇಹಿತರು, ಸೋದರರು, ಸಂಬಂಧಿಕರು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬೀರು ಸಿಂಗ್ ಅವರಿಗೆ ಆಶೀರ್ವಾದ ಮಾಡಿದರೆಂದು ಈ ಮೂಲಕ ತಿಳಿಸಲಾಗುತ್ತದೆ. ನಮಸ್ಕಾರ. ಭಾಳ ಇವತ್ತ ಸಂತೋಷದ ಕೆಲಸ. ಇವತ್ತ ಬೀರು ಸಿಂಗ್ ಅವರ ಹುಟ್ಟುಹಬ್ಬದ ಮೊದಲನೇದಾಗಿ ಶುಭಾಶಯಗಳು ಹೇಳ್ತಾ, ಬೀರು ಸಿಂಗ್ ಸಾಹೇಬರು ನಾವು ಒಂದು ಕಿರು ಪರಿಚಯ ನಿಮ್ಮ ಮುಂದೆ. ಬೀರು ಸಿಂಗ್ ನಾನು 88ರಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ದಾಗ ಒಬ್ಬ ಮಾಣಿಕ್ರಾಮ್ ಅಂತ FDC ಇದ್ರು. ಅದೇ ಸರ್ಕಾರಿ ಹಾಸ್ಪಿಟಲ್ನಲ್ಲಿ ಇನ್ನೊಬ್ಬರು ಕಾಂಟ್ರಾಕ್ಟ್ ಬೇಸಿಸ್ ಮೇಲಾಗ ಒಬ್ಬ SDC ಇದ್ರು. ಅಲ್ಲಿ ಸೂಪರಿಂಟ್ ಪೋಸ್ಟು ಅವ್ರ ಪ್ರಮೋಷನ್ ಹೋಗಿರು, ಅದು ಖಾಲಿ ಇತ್ತು. ಅದಕ್ಕೆ ಆ ಜಾಗ ಯಾರಿಗೆ ಕೊಡಬೇಕು ಅಂದ್ರೆ FDC ಯಾರು ಪರ್ಮನೆಂಟ್ ಅವ್ರಿಗೆ ಕೊಡಬೇಕು. ಆದ್ರೆ ಆಗಿದ್ದಂಥ ಡಿಸ್ಟ್ರಿಕ್ಟ್ ಸರ್ಜನು SDC ಟೆಂಪ್ರರಿ ಇದ್ದರಿಗೆ ಕೊಟ್ಟರು. ಅದಕ್ಕಲ್ಲಿ ದಲಿತ ಸಂಘರ್ಷ ಸಮಿತಿ ಮೊದಲು ಫಸ್ಟು ಅವ್ರ ವಿರುದ್ಧ DSC ವಿರುದ್ಧ ಒಂದು ಚಳವಳಿ ಮಾಡಿದೆವು. ಅವಾಗ ಇವರು ಡಿ ಗ್ರೂಪ್ ಎಂಪ್ಲಾಯೀಸ್ ಇದ್ರಾಗ ಅವಾಗಲ್ಲಿ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ಬಂದರು. ಆದ ನಂತರ ಇವರು ಮನೆಗೆ ಒಂದು DSS ನಾವು ಶಾಖೆ ಮಾಡಿದೆವು. ಆ ಟೈಮಿಗೆ ನಮ್ಮ ಒಪ್ಪಿ ಸಿಂಗ್ ಭಾಳ ಆತ್ಮೀಯ ಮಿತ್ರರು ಇವತ್ತ ಇವ್ರ ಜೊತೆಯಲ್ಲೇ ಎಲ್ಲಿ ಕುಂತು ನಿಂತರು ಜೊತೆಲೇ ಇರ್ತಾರೆ. ಆವಾಗ ನಾವೇನು ಕುಂತ್ರಿ ಎಲ್ಲೆಲ್ಲಿ ಧರಣಿ ಮಾಡಿ ಎಲ್ಲೇ ಮಾಡಿ ಹಾಡಗಳು ಅವಾಗಿನ ನೋಡಿದ್ವಿ, ಒಂದು ಹಾಬಿ ಇತ್ತು. ಆದ ನಂತರ ನಾವು ಇವತ್ತು ಪ್ರಿಯ ಫ್ರೆಂಡ್ ಇದ್ದೇವೆ. ಇದು ದೃಶ್ಯವಾಳಿ ಹೊರ ಬಿಡಬೇಡ ಬಂದ್ ಮಾಡಿ ಒಂದು ಸಣ್ಣ ಸಮಾಜದಲ್ಲಿ ಹುಟ್ಟು ಇವತ್ತು ಅವರೊಂದು ಜಿಲ್ಲೆಗೆ ಒಂದು ಜಿಲ್ಲೆ ಜನಾವಳಿ ಗುರುತಿಸುವಂತ ಒಂದು ಕಾರ್ಯವನ್ನು ಮಾಡಿರ್ತಾರೆ. ಆತ್ಮೀಯ